ಪ್ರತಿಭೆಯನ್ನೇ ನಂಬಿಕೊಂಡು ಗಾಡ್ ಫಾದರ್ ಇಲ್ಲದೆ ಕೋಸ್ಟಲ್ ವುಡ್ನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಅಭಿಮಾನಿಗಳನ್ನ ಸಂಪಾದಿಸುತ್ತಿರುವ ತುಳುನಾಡಿನ ಬಹುಮುಖ ಪ್ರತಿಭೆಯೇ ರೂಪೇಶ್ ಶೆಟ್ಟಿ. ಸ್ಥಳೀಯ ಟಿವಿ ಚಾನೆಲ್ನಲ್ಲಿ ನಿರೂಪಕನಾಗಿ, ಎಫ್ಎಂನಲ್ಲಿ ಆರ್ಜೆ ಆಗಿ, ಚಲನಚಿತ್ರ ನಟನಾಗಿ ಮಂಗಳೂರಿನಲ್ಲಿ ರಾಕ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ರೂಪೇಶ್ ಶೆಟ್ಟಿ ಅವರ ಬಗ್ಗೆ ಅವರ ಮಾತುಗಳಲ್ಲಿ ಮಾಹಿತಿಯನ್ನ ಹೇಳ್ತೀವಿ ಕೇಳಿ. ನಾನು ಹುಟ್ಟಿದ್ದು ಕಾಸರಗೋಡಿನಲ್ಲಿ, ನಂತರ ಬೆಳೆದಿದ್ದು ಮಂಗಳೂರಿನಲ್ಲಿ. 7 ಚಲನಚಿತ್ರಗಳಲ್ಲಿ ನಟಿಸಿದ್ದೇನೆ. ಅದರಲ್ಲಿ 5 ಚಲನಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದೇನೆ. 4 ವರ್ಷ ಆರ್ಜೆಯಾಗಿ ಹಾಗೂ ಮಂಗಳೂರಿನ ನಮ್ಮ ಟಿವಿ ಚಾನೆಲ್ನಲ್ಲಿ 8 ವರ್ಷಗಳಿಂದ ನಿರೂಪಕನಾಗಿದ್ದೇನೆ. ಸಂಪೂರ್ಣ ಡೆಡಿಕೇಶನ್ ಹಾಗೂ ಕಮಿಟ್ಮೆಂಟ್ ಇದ್ರೆ ಸಿನಿಮಾ ಮಾಡೋದಕ್ಕೆ ಸಾಧ್ಯ. ನಾವು ಕುಳಿತು ಯೋಚಿಸಿದಷ್ಟು ಸುಲಭವಲ್ಲ. ಅದೊಂದು ಸವಾಲ್. ಪ್ರತಿ ಸಿನಿಮಾದಲ್ಲೂ ಬೇರೆ ರೀತಿಯ ಸವಾಲ್ಗಳಿರುತ್ತವೆ. ಇವೆಲ್ಲವನ್ನ ಎದುರಿಸುವುದೇ ನಟನ ಕರ್ತವ್ಯ. ಇನ್ನು 3 ವರ್ಷಗಳ ಹಿಂದೆ ದಿಬ್ಬಣ ಎನ್ನುವ ತುಳು ಚಲನಚಿತ್ರದಲ್ಲಿ ಹಾಸ್ಯದಿಂದ ಕೂಡಿದ ಪೋಷಕ ನಟನಾಗಿ ಎಂಟ್ರಿ ಕೊಟ್ಟೆ. ನಂತರ ಡೇಂಜರ್ ಝೋನ್ ಎನ್ನುವ ಕನ್ನಡ ಚಲನಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದೆ. ಆದರೆ ನಾನು ನಂತರ ನಟಿಸಿದ ಐಸ್ ಕ್ರೀಮ್ ಚಲನಚಿತ್ರ ಮೊದಲು ಬಿಡುಗಡೆಯಾಗಿತ್ತು. ಸ್ಮೈಲ್ ಪ್ಲೀಸ್ ಕನ್ನಡ ಚಲನಚಿತ್ರದಲ್ಲಿ ಸೆಕೆಂಡ್ ಹೀರೋ ಆಗಿ, ನಂತರ ಗೋಲ್ಮಾಲ್ ಬ್ರದರ್ಸ್, ಕೋಸ್ಟಲ್ ವುಡ್ನ ಮೊದಲ ಕೊಂಕಣಿ ತುಳು ಮಿಶ್ರಿತ, ಅಶೇಮ್ ಜಾಲೆಮ್, ಕಶೆ ಹೀಗೆ 7 ಚಲನಚಿತ್ರಗಳನ್ನ 3 ಭಾಷೆಯಲ್ಲಿ ನಟಿಸಿದ್ದೇನೆ. ಖಂಡಿತವಾಗಿಯೂ ಇದ್ದೀನಿ. ಸದಾ ನಾನು ಸಾಮಾಜಿಕ ಜಾಲತಾಣ ಮೂಲಕ ಹೆಚ್ಚಾಗಿ ಅಭಿಮಾನಿಗಳೊಂದಿಗೆ ಸಂಪರ್ಕದಲ್ಲಿ ಇರುತ್ತೇನೆ. ನನಗೆ ಹಲವಾರು ಗುರುಗಳಿದ್ದಾರೆ. 1, 2 ಹೆಸರು ಹೇಳಲು ಆಗುವುದಿಲ್ಲ. ಪ್ರತಿ ಹಂತದಲ್ಲಿದ್ದುವರನ್ನ ನಾವು ನಮ್ಮ ಗುರುಗಳು ಎಂದು ಭಾವಿಸುತ್ತೇನೆ. ಇನ್ನು ಮನೆಯಲ್ಲಿ ಹೇಳಬೇಕಾದ್ರೆ ಎಲ್ಲ ರೀತಿಯಲ್ಲೂ ಸಹಕಾರ ಸಂಪೂರ್ಣವಾಗಿ ನನಗೆ ದೊರೆತಿದೆ. ಕನ್ನಡದಲ್ಲಿ ಕಿಚ್ಚ ಸುದೀಪ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ನನಗೆ ಪಂಚಪ್ರಾಣ. ಉಳಿದಂತೆ ಅಕ್ಷಯ್ ಕುಮಾರ್ ಹಾಗೂ ರಜನಿಕಾಂತ್. ನಂತರ ನನಗೆ ನಟಿಯರಲ್ಲಿ ದೀಪಿಕಾ ಪಡುಕೋಣೆ ಅವರ ನಟನೆ ಅಂದ್ರೆ ಬಹಳಷ್ಟು ಇಷ್ಟ ಅಂತ ಹೇಳಿದ್ದಾರೆ. ನಿಶಬ್ದ 2 ಕನ್ನಡ ಸಿನಿಮಾ ನಾನು ತುಂಬಾನೇ ನಿರೀಕ್ಷೆಯನ್ನ ಇಟ್ಟುಕೊಂಡಿರುವ ಚಲನಚಿತ್ರ. ನಾನು ಅಭಿಮಾನಿ ಎನ್ನುವುದಕ್ಕಿಂತ ಅವರನ್ನು ನನ್ನ ಹಿತಚಿಂತಕರು, ಮಾರ್ಗದರ್ಶಕರು ಎಂದು ಹೇಳಲು ಇಷ್ಟಪಡ್ತೇನೆ. ಇಷ್ಟು ಬೇಗನೆ 7 ಸಿನಿಮಾಗಳಲ್ಲಿ ನಟಿಸುವೆನು ಎಂದು ಯಾವತ್ತೂ ಯೋಚಿಸಿಯೇ ಇರಲಿಲ್ಲ. ಎಲ್ಲಾ ಸಿನಿಮಾಗಳಲ್ಲೂ ನನ್ನಿಂದಾನೇ ಉತ್ತಮವನ್ನ ಕೊಟ್ಟಿದ್ದೇನೆ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಎಂದು ಇವರು ಕೇಳ್ಕೊಂಡಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ. ಟಾಪ್ ಕನ್ನಡ ಟಿವಿ ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.